ಸ್ನೇಹಿತರೆ, ನಾವಿವತ್ತು ಕೇರಳದ ಎಡಕ ಡ್ರೈವಿಂಗ್ ಬೀಚ್ಗೆ ಹೊರಟಿದ್ದೀವಿ. ಈ ಬೀಚ್ ನೀವು ತಲುಪಬೇಕಂದ್ರೆ ಮೈಸೂರಿನವರಾದ್ರೆ 185 ಕಿಲೋಮೀಟರ್. ಡ್ರೈವಿಂಗ್ ಬೀಚ್ ಅಂತ ಗೂಗಲ್ ಅಮ್ಮಂಗೆ ಹಾಕಿದ್ರೆ ಗೂಗಲ್ ಅಮ್ಮ ನಮಗೆ ಬೇಗ ತೋರಿಸ್ತಾಳೆ. ನೀವು ಬೆಂಗಳೂರಿಂದ ಬರೋದಾದ್ರೆ 315 ಕಿಲೋಮೀಟರಿಂದ 320 ಕಿಲೋಮೀಟರ್ ಆಗುತ್ತೆ ಅಂತ ಕಾಣುತ್ತೆ. ಚೈನ್ ಲೂಬ್ ಹಾಕೊಳ್ಳೋದು ಮರ್ತಿದ್ರಿಂದ ಚೈನ್ಗೆ ಆಯಿಲ್ ಹಾಕೊಂಡು ನಮ್ಮ ಜರ್ನಿ ಮುಂದುವರಿಸ್ತಾ ಕಣ್ರಿ. ಬಾ ಎಂತ ಕಾರ್ನರಿಂಗ್ ಗೊತ್ತಾ, ಆನ್ ದಿ ವೇ ಮಕುಟ ರೋಡ್ಗೆ ಹೋಗೋ ಇದರಲ್ಲಿ ಸೀನಿಕ್ ಆಗಿತ್ತು. ಆದರೆ ವೀಕೆಂಡ್ ಇರೋದ್ರಿಂದ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇತ್ತು. ನಮಗೆ ಈ ಟ್ರಾಫಿಕ್ನ ಓವರ್ಟೇಕ್ ಮಾಡಿಕೊಂಡು ಮಕುಟ ಬಾರ್ಡ್ರಲ್ಲಿ ಒಂದು ಚೇಟಾ ರೆಸ್ಟೋರೆಂಟ್ ಸಿಕ್ತು. ಮೀನ್ ಫ್ರೈ ಅಂತೂ ಅಡಿ ಪೋಲಿ ಸಾಕಾದಾಗಿತ್ತು. ತಿನ್ಕೊಂಡು ವಿನಾಯಕ್ ಅವರು ಕೇರಳ ಡ್ರೈವಿಂಗ್ ಬೀಚ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ರು. ಅಲ್ಲಿಂದ ನಮ್ಮ ಪಯಣ ಸಾಗಿದೆ ಕೇರಳ ಡ್ರೈವಿಂಗ್ ಬೀಚ್ ಕಡೆಗೆ. ಗೂಗಲ್ ಅಮ್ಮ ತಗೊಂಡೋಗಿ ಡೈರೆಕ್ಟ್ ಆಗಿ ಗೇಟ್ ಹತ್ರನೇ ನಿಲ್ಸಿದ್ಲು. ನನ್ನ ಮಲಯಾಳಂ ಕಲೆನ ಇಲ್ಲಿ ಪ್ರದರ್ಶನ ಮಾಡೋದಕ್ಕೆ ಶುರು ಮಾಡಿದೆ ನೋಡಿ. ಇಲ್ಲಿ ಗೇಟ್ ಅವನ ಹತ್ರ ಗೂಗಲ್ ಅಮ್ಮ ಏನು ನನ್ನ ಭಾವನೆನ ಅರ್ಥ ಮಾಡ್ಕೊಂಡು ಸಮುದ್ರಕ್ಕೆ ಕರ್ಕೊಂಡ್ಬಂದ್ಬಿಟ್ಟಿದೆ. ಕಟ್ ದಿಸ್ ಸಮುದ್ರ ಇವ್ರಿಗೇನೋ ಕಾಸು ಕೊಡಬೇಕು ಅಂತ ಕಾಣುತ್ತೆ. ವಿನಾಯಕ್ 40 ಚೇಂಜ್ ಇದೆಯಾ? ಹೇಯ್ ತಮಿಳಲ್ಲಿ ಕೇಳ್ತೀನಿ ರೀ. ಕೊಂಚ ಕೊಂಚ ಅರಿಯೋ ಮಲಯಾಳಂ, ಕೊಂಚ ಕೊಂಚ ಅರಿಯೋ, ಮಿಕ್ಸ್ ಮಿಕ್ಸ್ ಫಿಕ್ಸ್ ಫಿಕ್ಸ್. ಓಕೆ, ಲಾಸ್ಟ್ ಎಂಟ್ರೆನ್ಸ್. ಓ ಓಕೆ ಓಕೆ, 3 ಎಂಟ್ರೆನ್ಸ್. ಕನ್ನಡ ಅರಿಯೋ? ಓ ಕನ್ನಡ ತಮಿಳ್ ಮಲಯಾಳಂ ಮಿಕ್ಸ್ ಚೇದಿ ಚಿರುಮುರಿ ಮಾಡೋ. ಇನ್ಸ್ಟಾಗ್ರಾಮ್ ಚೂಡು. ನೋಡಿದ್ರಲ್ಲ, ನನ್ನ ಮಲಯಾಳಂ ಕೇಳಿ ಆವಯ್ಯ ಅಂತೂ ಸುಸ್ತಾಗೋದ. ನಿಮಗೆ ಸುಸ್ತಾಗಿರಲ್ಲ ಅಂತ ಅನ್ಕೋತೀನಿ. ಇದಾದ್ಮೇಲೆ ನಡೆದಿದ್ದೆಲ್ಲ ಎಂತ ಮೆಮೊರಿ ಗುರು. ನಾನು ಥ್ರಾಟಲ್ ರೆಸ್ಪಾನ್ಸ್ ಕೊಟ್ಟೆ ನೋಡಿ. ಬಾಯ್ ಥ್ರಾಟಲ್ ಕೊಟ್ಟಾದ್ಮೇಲೆ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಸನ್ಸೆಟ್ ಆಗೇ ಹೋಯ್ತು. ಒಲ್ಲದ ಮನಸ್ಸಿನಿಂದ ಡ್ರೈವಿಂಗ್ ಬೀಚಿಂದ ಈಚೆ ಬರಲೇಬೇಕಾಯ್ತು. ಹಂಗೆ ಓಡಿಸ್ಕೊಂಡು ಬರ್ಬೇಕಾದ್ರೆ ಕೇರಳ ಗೊತ್ತಲ್ಲ, ದೈವ ನಿಂತ ಸ್ಥಳ. ಅಲ್ಲಿ ಒಂದು ದೈವದ ದರ್ಶನ. ಈ ದರ್ಶನದ ಜೊತೆಗೆ ನಮ್ಮ ಇವತ್ತಿನ ಪಯಣ ಮುಗಿಯುತ್ತೆ. ಮೈಸೂರಿಂದ ಒನ್ ಡೇ ರೈಡಿಂಗ್ ಪ್ಲಾನ್ ಮಾಡ್ತಾ ಇದ್ರೆ ಡ್ರೈವಿಂಗ್ ಬೀಚ್, ಕೇರಳ ಡ್ರೈವಿಂಗ್ ಬೀಚ್ ಮಸ್ತ್ ಪ್ಲೇಸ್ ಗುರು. ವಿಸಿಟ್ ಮಾಡಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ನನಗೆ DM ಮಾಡಿ. ಮುಂದಿನ ಪಯಣದಲ್ಲಿ ಸಿಗಲಾ. ಟೇಕ್ ಕೇರ್, ಬಾಯ್.